ಈಗ ಏನ್ ಮಾಡಿದ್ದಾರೆ ವಿಬಿಜಿ ರಾಮ್ಜಿ ಆಕ್ಟ್ನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು, ಯಾವ ಪಂಚಾಯತಿನಲ್ಲಿ ಮಾಡಬೇಕು, ಯಾವ ಹಳ್ಳಿನಲ್ಲಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಬೈ ನೋಟಿಫಿಕೇಶನ್ ಅವರು ತೀರ್ಮಾನ ಮಾಡೋದು. ಮನ್ರೇಗಾ ಆಕ್ಟ್ನಲ್ಲಿ ಏನಂತ ಇತ್ತು ಅಂತಂದ್ರೆ ಅವರು ಎಲ್ಲಿ ವಾಸ ಮಾಡ್ತಾರೆ ಅವ್ರ ಮಕ್ಕಳುಗಳನ್ನೂ ಓದಿಸ್ಕೋಬಹುದಾಗಿತ್ತು, ಮತ್ತೆ ಅವ್ರಿಗೂ ಕೆಲಸ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ವರ್ಷದಲ್ಲಿ 365 ದಿನದಲ್ಲಿ 100 ದಿನಗಳು ಕೊಡ್ತಕ್ಕಂಥದ್ದು. ಈಗ ವಿಬಿಜಿ ರಾಮ್ಜಿ ಆಕ್ಟ್ ಪ್ರಕಾರ 60 ದಿನ ವ್ಯವಸಾಯದ ಸಂದರ್ಭದಲ್ಲಿ ಕೊಡಗಿಲ್ಲ. ಮನ್ರೇಗಾ ಆಕ್ಟ್ನಲ್ಲಿ ಯಾವ ಕಾಲದಲ್ಲಾದ್ರೂ ಕೂಡ ಕೊಡಬಹುದಾಗಿತ್ತು. ಅದು ಸಂವಿಧಾನಿಕವಾದಂತಹ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೈಟ್. ಈ ರೈಟ್ ಅನ್ನ ಕೊಟ್ಟಿದ್ದದು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ರವರ ಸರ್ಕಾರ. ಸೊ ಈಗ ಈ ಹೊಸ ಕಾಯ್ದೆ ಪ್ರಕಾರ ವಿಬಿಜಿ ರಾಮ್ಜಿ ಪ್ರಕಾರ 60%, 60% ಕೇಂದ್ರ ಸರ್ಕಾರ ಕೊಡೋದು, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ. ಹಿಂದೆ ಮನ್ರೇಗಾ ಆಕ್ಟ್ ಪ್ರಕಾರ ಪೂರ್ಣ ವೇತನವನ್ನು ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಾ ಇದ್ರು. ಈಗ ಮಾಡಿರ್ತಕ್ಕಂಥದ್ದು 60% ಕೇಂದ್ರ ಸರ್ಕಾರ, 40% ಮಾಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ. ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ, ಮಹಿಳೆಯರು, ದಲಿತರು, ಸಣ್ಣ ರೈತರು, ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಕಾರ್ಮಿಕರು ಏನ್ ಕೆಲಸ ಮಾಡ್ತಿದ್ರು, ಆ ಕೆಲಸವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದ್ರೆ ಆರ್ ಎಸ್ ಎಸ್ನವರು. ಯಾಕಂತಂದ್ರೆ ಜನರ ಕೈನಲ್ಲಿ ದುಡ್ಡಿರಬಾರದು ಅನ್ನೋದು. ಯಾಕಂದ್ರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದ್ರೆ ಅವ್ರು ಸೇವಕರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ ಬಿಜೆಪಿ RSS ನ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷ ಅವರ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಿದೆ, ಇಡೀ ದೇಶದಲ್ಲಿ ಇದು ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಈ ಕಾಯ್ದೆ ಇದೆಯಲ್ಲ ವಿಬಿಜಿ ರಾಮ್ಜಿ, ಇದನ್ನು ರದ್ದು ಮಾಡಬೇಕು. ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಜಾರಿಗೆ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಈಗ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟಗಳಲ್ಲೂ ಕೂಡ, ತಾಲೂಕು ಮಟ್ಟದಲ್ಲೂ ಕೂಡ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ಹೋರಾಟ ನಡೀತಾ ಇದೆ. ಇವತ್ತು ಪಾದಯಾತ್ರೆ, ಇವತ್ತಿಲ್ಲ ಬೇರೆ ದಿನ ಪಾದಯಾತ್ರೆಯನ್ನು ಕೂಡ ಪ್ರತಿ ತಾಲೂಕಿನಲ್ಲಿ ಮಾಡ್ತೇವೆ. ಅದು ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಮನ್ರೇಗಾ ಕಾಯ್ದೆ ಅದು ವಾಪಸ್, ಮತ್ತೆ ಈ ಕಾಯ್ದೆ ಇದೆಯಲ್ಲ ವಿಬಿಜಿ ರಾಮ್ಜಿ, ಇದನ್ನ ರದ್ದು ಮಾಡಿ ಇದನ್ನು ಪುನಃ ಸ್ಥಾಪನೆ ಮಾಡ್ತಕ್ಕಂಥ ಕಾಯ್ದೆಯನ್ನು ಮಾಡಿ. ಇವ್ರು ಮಾತಾಡ್ತಾರೆ, ಆಮೇಲೆ ಇವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.